ಸವಾಲಿನ ಹವಾಮಾನದ ನಡುವೆಯೂ ಗಮನಾರ್ಹ ಯಶಸ್ಸನ್ನು ಸಾಧಿಸಿದ ಸಾವಯವ ಕೃಷಿಕ ಬೆಳಗಾವಿಯ ಸೌದತ್ತಿಯ ಶ್ರೀ ಸುದೀಪೇಗೌಡ ಪಿ ಪಾಟೀಲ್ ಅವರನ್ನು ಭೇಟಿ ಮಾಡಿ ಅವರ 30 ಎಕರೆ ಜಮೀನಿನಲ್ಲಿ ಅವರು ಕಬ್ಬಿನ ಜೊತೆಗೆ ಅಭಿವೃದ್ಧಿ ಹೊಂದುತ್ತಿರುವ 55 ದಿನಗಳ ಹಸುರು ಕಡ್ಲಿ ಬೆಳೆಯನ್ನು ಬೆಳೆದಿದ್ದಾರೆ. ಆರೋಗ್ಯಕರ ಅಭಿವೃದ್ಧಿಯನ್ನು ಪ್ರದರ್ಶಿಸುತ್ತಾರೆ ಮತ್ತು ಹೆಚ್ಚಿನ ಇಳುವರಿಯನ್ನು ಭರವಸೆ ನೀಡಿದ್ದಾರೆ. ಈ ಪ್ರದೇಶದ ಅನೇಕ ರೈತರು ಶೀತ ಮತ್ತು ಆರ್ದ್ರ ವಾತಾವರಣದಿಂದಾಗಿ ಶಿಲೀಂಧ್ರ ರೋಗಗಳಿಂದ ಬಳಲುತ್ತಿದ್ದಾರೆ. ಶ್ರೀ ಸುದೀಪೇಗೌಡ ಅವರು ತಮ್ಮ ಯಶಸ್ಸಿಗೆ ಕೂಬಾ ಸಾವಯವ ಉತ್ಪನ್ನಗಳನ್ನು ಬಳಸಿದ್ದಾರೆ. ಈ ನೈಸರ್ಗಿಕ ಪರಿಹಾರಗಳು ಅವನ ಬೆಳೆಗಳನ್ನು ರೋಗಗಳ ವಿರುದ್ಧ ಬಲಪಡಿಸಿವೆ, ಕಡಿಮೆ ವೆಚ್ಚವನ್ನು ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳಿಗೆ ಕೊಡುಗೆ ನೀಡಿವೆ. ಈ ಸ್ಫೂರ್ತಿದಾಯಕ ಮಣ್ಣಿನ ಆರೋಗ್ಯ, ಪರಿಸರ ಮತ್ತು ಸಮಾಜಕ್ಕೆ ಸಾವಯವ ಕೃಷಿಯ ದೀರ್ಘಾವಧಿಯ ಪ್ರಯೋಜನಗಳನ್ನು ಎತ್ತಿ ತೋರಿಸುತ್ತದೆ. ಅವರ ಪ್ರಯಾಣ ಮತ್ತು ಆರೋಗ್ಯಕರ, ವೆಚ್ಚ ಪರಿಣಾಮಕಾರಿ ಮತ್ತು ಚೇತರಿಸಿಕೊಳ್ಳುವ ಕೃಷಿಯನ್ನು ಉತ್ತೇಜಿಸುವಲ್ಲಿ ಕೂಬಾ ಉತ್ಪನ್ನಗಳ ಪಾತ್ರದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ವಿಡಿಯೋವನ್ನು ವೀಕ್ಷಿಸಿ. ನಮಸ್ಕಾರ ಗೌಡ್ರ. ನಿಮ್ಮ ಹೆಸರು? ಸುದೀಪ್ ಗೌಡ ಪಲಾಕ್ಷಗೌಡ ಪಾಟೀಲ್. ಅವ್ರಿ ನಮ್ದು ಸೌದತ್ತಿ ತಾಲೂಕ್ ಬೆಳಗಾವಿ ಜಿಲ್ಲಾ ಇನಾಮಂಗಲ್ ಗ್ರಾಮದಿಂದ ಗೌರ. ಕಡ್ಲಿ ಪೀಕಿ ಏನೇನ್ ಮಾಡಿರಿ? ನಾವ್ರಿ ಒಂದ್ 30 ಎಕರೆ ಐತ್ರಿ ಜಮೀನ್ ರೀ. ಕಡ್ಲಿ ಮಾಡ್ಕೊಂಡೇವ್ರಿ. ಒಂದ್ 25 ಎಕರೆ ಹೊಲ ಹಣ್ಣಿಗಿರಿ ಐತ್ರಿ. ಒಂದ್ 5 ಎಕರೆ ಹೊಲ ಬಾಂಬೆ ಸೂಪರ್ ಐತ್ರಿ. ಬಿಳಿ ಕಡ್ಲಿ ಹಾಕ್ಯವ್ರಿ. ಇಷ್ಟಕ್ಕೂ ಕೂಬಾ ಸಾಯಿಲ್ ಕಂಡೀಷನರ್ ಗೊಬ್ಬರನ ಹಾಕ್ಯಾವ್ರಿ. ಎಕರೆಕ ಒಂದೊಂದ್ ಚೀಲ ಹಾಕ್ಯಾವ್ ನೋಡ್ರಿ. ಚೀಲ ಕಳ್ಸಿ ಸ್ಪ್ರೇ ಅದನ್ನ ಮಾಡ್ರಿ ಗೌರ. ಸ್ಪ್ರೇ ಗ್ರೋತ್ ಪ್ರಮೋಟರ್ ಮಾಡೇವ್ರಿ. ಗ್ರೋತ್ ಪ್ರಮೋಟರ್ ಗೌರ. ಈಗ ಸರ್ಕಾರಿ ಗೊಬ್ಬರಕ್ಕೆ ಇದಕ್ಕ ಖರ್ಚಿನ ಮಕ ಹೆಂಗೈತ್ರಿ? ಖರ್ಚಿನ ಮಕ ಅಂದ್ರ ಇದೊಂದ್ ಸ್ವಲ್ಪ ಕಮ್ಮಿ ಆಕತ್ರಿ, ಕಡಿಮೆ ಆಕತ್ರಿ. ಸರ್ಕಾರಿ ಗೊಬ್ಬರಕ್ಕಿಂತ ಸಾವಯವ ಗೊಬ್ಬರ ಹಾಕೋದ್ಕಿಂತ ಒಂದಿಟ್ಟು ಬೆಟರ್ ಅನಸ್ತೈತ್ರಿ. ಭೂಮಿ ಫಲವತ್ತತೆ ಉಳಿತೈತ್ರಿ, ಭೂಮಿ ಮಿದು ಉಳಿತೈತ್ರಿ. ಉಳಿದ ರೈತರಿಗೆ ಏನಂತ ಹೇಳ್ತಾರೆ ಗೌರ? ಏನ್ ಹಾಕೋದಿಂತ ಚಲೋ ಅಂತ ಹೇಳ್ತಾನ. ಚಲೋ ಅಂತಾರೆ. ಅಲ್ಲ, ರೈತರಿಗೆ ಮತ್ತೇನಂತ ಹೇಳ್ತಾರೆ? ರೈತರಂತ್ರ ಇದನ್ನ ಹಾಕೋದಿಂತ್ರ ಸಾವಯವ ಮಾಡೋದಕ್ಕಿಂತ ಭೂಮಿ ಅಟ್ ಉಳಿತೈತಿ. ಈಗ ನಾವು ಏನು ಇದನ್ನ ಕೆಮಿಕಲ್ ಗೊಬ್ಬರ ಹಾಕ್ಲಂಗ ಭೂಮಿ ತಾಯಿಗೆ ಸಂತೋಷ ಪಡಿಸ್ದಂಗ. ಸಂತೋಷ. ಈ ಭೂಮಿ ಮಣ್ಣಿನ ಮಿದು ಆಗೈತ್ರಿ? ಮಣ್ಣ ಅಗದಿ ಮಿದು ಐತ್ರಿ ನೋಡ್ರಿ. ಎಲ್ಲಾ ಮಣ್ಣು ಮಿದುವರಿ ಮಿದಾಗಿದ್ರಿ. ಕೈಲೇ ಮಾಡ್ರಿ ಎಲ್ಲಾ ಪುಡಿ ಪುಡಿ ಆಕತ್. ಈ ಕಾಯಿಯನ್ನ ಬರಬರ ಹೇಳಿದ್ರೆ ಗೌರಿ ಎಷ್ಟು ಚಲೋ ಹಿಡ್ದೈತ್ರಿ ಇಸ್ತಾರ ಕಾಯಿ ರೀ. ಕಾಯಿ ಚಲೋ ಬೇಸಾಗವ್ರಿ. ಕಾಳ ಆಟ ಡಮ್ಮ ಡಮ್ಮ ಆಗ್ಯಾವ್ರಿ. ಚಲೋ ಅದಾವ್ರಿ. ಜಿನಗ ಪನಗ ಒಟ್ಟ ಏನ್ ಇಲ್ರಿ. ಈಗ ಮತ್ತ ಏನೇನ್ ಮಾಡ್ರಿ ಗೌರಿ ಬಿಟ್ರಿ? ಇದನ್ ಬಿಟ್ಟು 7 ಎಕರೆ ಹೊಲ ಇದೈತ್ರಿ, ಕಬ್ಬ ಐತ್ರಿ. ಕಬ್ರಿ. ಕಬ್ಬ ಅದಕ್ಕೆ ಎಕರೆಗೆ ಚಲೋ ಆಗುದಿಲ್ಲ. 10 ಚೀಲ ಹಾಕಿ ನೋಡ್ರಿ. ಈಗ ಹಾಕಿ ಹಿಡ್ದನ ಆತ್ರಿ? ಹಾಕಿ ಒಂದ್ 20-25 ಸಾಕ್ರಿ. 25. ಈಗ ಫಸ್ಟ್ನೇ ಮೇ ಸ್ಟಾರ್ಟಿಂಗ್ 10 ಚೀಲ ಹಾಕ್ಯವ್ರಿ. ಇನ್ನ ಮುಂದಾಟ ನೋಡ್ಕೊಂಡ್ ಕಾಸ್ ಭೂಮಿ ಫಲವತ್ತತೆ ಇನ್ನ ನೀವು ನೋಡ್ಕೊಂಡ್ ಟೈಮ್ ಸಿಕ್ಕಾಗ ಇನ್ನ ಗೊಬ್ಬರ ಹಾಕ್ಬೇಕಂತ ಮಾಡ್ಯಾರ. ನಿಮ್ 2 ಚೀಲ ಹಾಕಾರ ಗೌರ? ಅದಕ್ಕೆ ಇನ್ನೊಂದ್ 10 ಚೀಲ ಹಾಕ್ಬೇಕಂತ. 10 ಚೀಲ ಹಾಕಾವ್ರಿ. ಹೆಂಗ ಅನ್ಸದ ಕೂಬಾ ಸಾಯಿಲ್ ರೀ? ಚಲೋ ಅನಸ್ತೈತ್ರಿ. ಉಳಿದ ರೈತರಿಗೆ ಏನಂತ ಹೇಳ್ತಾರೆ ಗೌರ? ಹಾಕೋದಿಂತ್ರ ಚಲೋ ಅನಸ್ತೈತಿ ನಾವು. ಓಕೆ ಗೌರ. ನಮಸ್ಕಾರ ಗೌರ. ನಮಸ್ಕಾರ. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ. ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ. ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕೂಬಾ ಸಾಯಿಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ, ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು
ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಪಸೈ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಪಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಪಕೂಟು ಮೋಟರ್ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ನಮ್ಮ ಉದಾಯ ವಿಷವಲ್ಲ. ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.